ಮಮತ್ತು ನಃ ಪರಿಜ್ಮಾವಸರ್ಹ ಮಮತ್ತು ವಾತೋ ಅಪಾಮೃಷಣ್ವಾನ್ ಶಿಶೀತಮಿಂದ್ರ ಪರ್ವತ ಯುವನ್ನಸ್ತನ್ನೋ ವಿಶ್ವೇ ಪರಿವಸ್ಯಂತು ದೇವಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳ ಮಾಸದಲ್ಲಿ ಹೇಗಿರುತ್ತೆ ಭವಿಷ್ಯವನ್ನು ನೋಡೋಣ. ಏಪ್ರಿಲ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಜನ್ಮಗುರು ಪ್ರಭಾವನೆ ನಡೀತಾ ಇದೆ. ಇನ್ನು ಕೇವಲ 1 ತಿಂಗಳು ಅಥವಾ 2 ತಿಂಗಳು ಕಾದು ಬಿಟ್ರೆ, 2 ತಿಂಗಳು ಇಲ್ಲ, ಈ ತಿಂಗಳ ಭವಿಷ್ಯ ಕೇಳ್ತಾ ಇದ್ರೆ ಅಂದ್ರೆ ಇನ್ನೊಂದು ತಿಂಗಳು ಹುಷಾರಾಗಿದ್ದು ಬಿಟ್ರೆ ಜೂನ್ ತಿಂಗಳಲ್ಲಿ ಗುರುಬಲ ಬಂದು ಬಿಡುತ್ತೆ. ಮಿಥುನ ರಾಶಿಯವರಿಗೆ ಅತ್ಯಂತ ಶುಭ ಕಾಲ, ಅತ್ಯಂತ ಸಂತೋಷ ಕಾಲ ಪ್ರಾರಂಭ ಆಗುತ್ತೆ. ಕಳೆದ 2 ವರ್ಷಗಳಿಂದ ಇರತಕ್ಕಂಥ ನೆಗೆಟಿವಿಟಿ ಅನ್ನುವಂಥದ್ದು ದೂರ ಆಗೋದಕ್ಕೆ ಅತ್ಯಂತ ಸಡಗರದ ಸಂಭ್ರಮದ ಸಮಯ ಮಿಥುನ ರಾಶಿಯವರಿಗೆ ಈಗ ಪ್ರಾರಂಭ ಆಗ್ತಾ ಇದೆ. ಆದರೆ ಏಪ್ರಿಲ್ ತಿಂಗಳಲ್ಲಿ ನಮಗೆ ನೆಗೆಟಿವ್ ಇಲ್ಲ, ಗುರುವಿಂದ ನೆಗೆಟಿವ್ ಇಲ್ಲ. ಯಾಕೆ ಅಂತಂದ್ರೆ ಏಪ್ರಿಲ್ ತಿಂಗಳಲ್ಲಿ ಬಹಳ ವ್ಯತ್ಯಾಸ ಆಗಿದೆ ನೋಡಿ. ಸೂರ್ಯ ಉಚ್ಚ ಸ್ಥಾನ, ಇನ್ನೊಂದು ಶುಕ್ರ ಸ್ವಂತ ಮನೆ, ತನ್ನ ಮಧ್ಯೆ ಬುಧ ಮತ್ತೆ ಗುರುವಿನ ಮಧ್ಯೆ ಒಂದು ಪರಿವರ್ತನಾ ಯೋಗ. ಈ ಪರಿವರ್ತನಾ ಯೋಗ ಮಿಥುನ ರಾಶಿಯವರಿಗೆ ತುಂಬಾ ಎಫೆಕ್ಟಿವ್ ಕಣ್ರಿ, ಬಹಳ ಚೆನ್ನಾಗಿರುತ್ತೆ. ಇದೆಷ್ಟು ದಿನ ಸಿಗುತ್ತೆ ಅಂದ್ರೆ ಒಂದು 25-30 ದಿನ ಸಿಗ್ಬೋದು ಅಷ್ಟೇ. ಅಂದ್ರೆ ಏಪ್ರಿಲ್ ತಿಂಗಳು ಕೊನೆಯವರೆಗೂ ಸಿಗ್ಬೋದು. ಉದಾಹರಣೆಗೆ 3ನೇ ತಾರೀಕು ಏಪ್ರಿಲ್ ತಿಂಗಳು ನಿಮಗೆ ಕುಜ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿದ್ದಂಥ ಕುಜ 10ನೇ ಮನೆಗೆ ಬರ್ತಾರೆ. ಕುಜನ ಬದಲಾವಣೆ ಆಯಿತು. ಕುಜ ಅಂದ್ರೆ ಏನು? ನಿಮ್ಮ ರಾಶಿಗೆ ಲಾಭಸ್ಥಾನಾಧಿಪತಿ ಹಾಗೂ ಋಣರೋಗ ಶತ್ರುಸ್ಥಾನಾಧಿಪತಿ. ಅವರು ದಶಮಕ್ಕೆ ಬಂದ್ರೆ ಏನಾಗುತ್ತೆ? ಯಾರ ಜೊತೆ ಇರ್ತಾರೆ? ಶನಿ ಜೊತೆ ಕೂತ್ಕೊಂಡಿರ್ತಾರೆ. ಮಿಥುನ ರಾಶಿಯವರಿಗೆ ಯಾವುದೇ ಶನಿ ಕಾಟ ಇಲ್ಲ, ಅಷ್ಟಮ ಶನಿ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಆದ್ರೆ ನಿಮಗೆ ಅದೃಷ್ಟವನ್ನ ಕೊಡಬೇಕಾದ್ರೆ ಶನಿ ಕೊಡಬೇಕು, ಭಾಗ್ಯವನ್ನ ಕೊಡಬೇಕಾದ್ರೆ ಶನಿ ಕೊಡಬೇಕು. ಇನ್ನು ಕರ್ಮಕಾರಕ ಶನಿ ಆದ್ರಿಂದ ಶನಿ ಜೊತೆ ಕುಜ ಕೂತ್ಕೊಂಡಾಗ ಸ್ವಲ್ಪ ಶತ್ರುಗಳು ಜಾಸ್ತಿ ಆಗ್ತಾರೆ. ಹಾಗಾಗಿ ಜಾಸ್ತಿ ಮಾತು ಕಡಿಮೆ ಮಾಡಬೇಕು ಈ ತಿಂಗಳು. ನೀವು ಯಾರ ಹತ್ರ ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಆದಷ್ಟು ಮಾತನ್ನ ಕಡಿಮೆ ಮಾಡಿ, ನೀವಾಯ್ತು ನಿಮ್ಮ ಕೆಲಸ ಆಯ್ತು ಅಂತ ಮಾಡ್ಕೊಂಡ್ರೆ ಒಳ್ಳೇದು, ಒಂದು ವಿಚಾರ. ಎರಡನೇದು, ಕರ್ಮಕಾರಕ ಶನಿ ಆದ್ರಿಂದ ಕುಜನ ಒಂದು ಯುತಿ ಆದ್ರಿಂದ ಸ್ವಲ್ಪ ಉದ್ಯೋಗ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ ಆಗುವಂಥದ್ದು, ಜಗಳ ಆಗುವಂಥದ್ದು, ಸ್ವಲ್ಪ ವ್ಯತ್ಯಾಸ ಆಗಿ ಕೋಪ ಬಂದು ರಿಸೈನ್ ಮಾಡ್ಬಿಡೋದು, ಅಥವಾ ಏನೋ ಕೋಪ ಬಂದ್ರೆ ಯಾರೋ ಬೈದು ಬಿಡೋದು, ಜಗಳ ಆಡ್ಬಿಡೋದು, ಹೊಡೆದಾಡ್ಬಿಡೋದು, ಈ ಥರದ್ದೆಲ್ಲ ಯಾವುದಕ್ಕೂ ಅವಕಾಶ ಕೊಡಬೇಡಿ. ಯಾಕಂದ್ರೆ ಕುಜ ಅಂದ್ರೆ ಅಗ್ರೆಸಿವ್ ನೇಚರ್, ಕೋಪ ಬರುವಂಥದ್ದು. ಹಾಗಾಗಿ ಕುಜ ಇರುವಂಥದ್ದು ಮಿತ್ರನ ಮನೆಯಲ್ಲೇ, ಆದ್ರೆ ಶನಿ ಕುಜರ ಯುತಿ ಇದೆಯಲ್ಲ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಅನ್ನ ಉಂಟು ಮಾಡುತ್ತೆ. ಇನ್ನು ಕುಜನಿಂದ ಈ ಭೂಮಿ ಸಂಬಂಧಪಟ್ಟಂತ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ಮಾಡೋರು, ರೈತರು, ಅಥವಾ ಭೂಮಿನ ಖರೀದಿ ಮಾಡಬೇಕು ಅನ್ನೋರು, ಅಥವಾ ಮನೆ ಕಟ್ಟಬೇಕು ಅನ್ನೋರು, ಈ ತರದವ್ರಿಗೆಲ್ಲ ಚೆನ್ನಾಗಾಗುತ್ತೆ, ಅದರದ್ದೇನು ಸಮಸ್ಯೆ ಇಲ್ಲ. ಆದ್ರೆ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ನಿಮ್ಗೆ ಯಾವತ್ತು ನಮ್ಮಲ್ಲಿ ಹಿರಿಯರು ಹೇಳ್ತಾರಲ್ಲ ಒಂದು ಮಾತು, ಕೋಪದಲ್ಲಿ ಕೊಯ್ಕೊಂಡಂತ ಮೂಗು ಎಷ್ಟೇ ಮೆತ್ತಿದ್ರು ಮತ್ತೆ ಮೆತ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಂತೆ. ಅದು ನಿಮಗೆ ಆಪರೇಷನ್ ಮಾಡ್ಬೋದಲ್ಲ ಗುರುಜಿ, ಇನ್ನೊಂದು ಮಾಡ್ಬೋದಲ್ಲ, ಅದು ಸೆಕೆಂಡ್ರಿ. ನಮ್ಮ ಹಿರಿಯರು ನಮ್ಗೆ ಕೊಡ್ತಾ ಇದ್ದಂತ ಒಂದು ಬುದ್ಧಿವಂತಿಕೆಯ ಮಾತುಗಳವೆಲ್ಲ. ಹಾಗಾಗಿ ಕೋಪ, ಅಗ್ರೆಸಿವ್ನೆಸ್ನ ತೀರಾ ಕಡಿಮೆ ಮಾಡಬೇಕು ಮಿಥುನ ರಾಶಿಯವರು ಈ ತಿಂಗಳು. ಜಾಗೃತಿ ಆಗಿರಿ. ನಾನು ಕೇವಲ ನಿಮ್ಮ ಕೆಲಸದಲ್ಲೋ ಅಥವಾ ಸ್ನೇಹದಲ್ಲೋ ಅಥವಾ ನಿಮ್ಮ ಮನೆಯಿಂದ ಹೊರಗಡೆ ಮಾತ್ರ ಹೇಳ್ತಿಲ್ಲ, ಮನೆಯಲ್ಲೂ ಅಷ್ಟೇ. ನಿಮ್ಮ ಗಂಡನ ಜೊತೆ ಮಾತಾಡ್ಬೇಕಾರೇನೋ, ಹೆಂಡತಿ ಜೊತೆ ಮಾತಾಡ್ಬೇಕಾರೇನೋ, ಮಕ್ಕಳ ಜೊತೆನೋ, ಸಂಬಂಧಿಕರ ಜೊತೆನೋ, ಯಾರ ಜೊತೆ ಮಾತಾಡ್ಬೇಕಾದ್ರೂ ಕೂಡ ಆತರಪಟ್ಟು ಮಾತಾಡಕ್ಕೆ ಹೋಗ್ಬೇಡಿ. ನಿಧಾನ ಪ್ರಧಾನವಾಗಿರ್ಲಿ, ಅದು ತುಂಬಾ ಮುಖ್ಯ ಆಗುತ್ತೆ. ಸರಿ, ಹಾಗಿದ್ರೆ ಕುಜನಿಗೇನಾದ್ರೂ ದೋಷ ಬರುತ್ತಾ? ಖಂಡಿತ ಇಲ್ಲ. ಕುಜನಿಗೆ ಸಂಬಂಧಪಟ್ಟಂತ ದೋಷ ಮಿಥುನ ರಾಶಿಯವ್ರಿಗಿಲ್ಲ. ಕುಜ ನಿಮಗೆ ಋಣವನ್ನ, ಸಾಲವನ್ನ ಮಾಡದೇ ಇದ್ದಂಗೆ ಬ್ಯಾಲೆನ್ಸ್ ಮಾಡ್ತಾನೆ, ರೋಗಗಳು ಬರದೇ ಇದ್ದಂಗೆ ಬ್ಯಾಲೆನ್ಸ್ ಮಾಡ್ತಾನೆ, ಶತ್ರುಗಳು ಉತ್ಪತ್ತಿ ಆಗದೇ ಇರುವಂತ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾನೆ, ಲಾಭಗಳನ್ನ ಕೊಡ್ತಾನೆ. ಆದ್ರೆ ನಿಮ್ಮ ಅಗ್ರೆಸಿವ್ ನೇಚರ್, ಕೋಪವನ್ನ ಕಡಿಮೆ ಮಾಡಿಕೊಂಡ್ರೆ ಮಾತ್ರ ಕೊಡ್ತಾನೆ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಇನ್ನು ಉದ್ಯೋಗದ ವಿಚಾರದಲ್ಲಿ ನಿಮ್ಗೇನು ಕಿರಿಕಿರಿ ಇಲ್ಲ, ಆದ್ರೆ ಅಗ್ರೆಸಿವ್ನೆಸ್ ಇರೋದ್ರಿಂದ ಸ್ವಲ್ಪ ಕಿರಿಕಿರಿಗಳು ಉತ್ಪತ್ತಿ ಆಗಬಹುದು. ಅಂದ್ರೆ ನಿಮ್ಮ ಸ್ವಯಂಕೃತ ಅಪರಾಧಗಳು, ಗ್ರಹಗಳಿಂದ ಆಗುವಂಥದ್ದು ಯಾವುದೂ ಇಲ್ಲ ಈ ತಿಂಗಳು ನಿಮಗೆ ಉದ್ಯೋಗದಲ್ಲಿ ನಷ್ಟ. ಆದ್ರೆ ಸ್ವಯಂಕೃತವಾಗಿ ಅಪರಾಧಗಳನ್ನ ಮಾಡಿಕೊಂಡ್ರೆ ಅದು ನಿಮ್ಮ ಹಣೆ ಬರಹ ಅಂತ ಹೇಳ್ಬೋದು ನಾವು, ಅಥವಾ ಬೇರೆ ಬೇರೆ ಮಾತಲ್ಲಿ ಹೇಳ್ಬೋದು. ಹಾಗಾಗಿ ಸ್ವಯಂಕೃತವಾಗಿ ಯಾವುದೇ ತಪ್ಪನ್ನ ಮಾಡ್ಕೋಬೇಡಿ. ಹಾಗಂತ ಪರಿಹಾರ ಮಾಡ್ಬೇಕಾ? ಶನಿಗೂ ಪರಿಹಾರ ಇಲ್ಲ, ಕುಜನಿಗೂ ಪರಿಹಾರ ಇಲ್ಲ. ಯಾಕೆ ಪರಿಹಾರ ಇಲ್ಲ ಅಂದ್ರೆ ಅವರಿಬ್ಬರೇ ನಿಮ್ಗೇನು ಕಾಟ ಕೊಡ್ತಾ ಇಲ್ಲ, ಅವರಿಬ್ರು ಸೇರಿದಾಗ ಈ ನೇಚರ್ ಅನ್ನುವಂಥದ್ದು ಬರುತ್ತೆ ನಿಮಗೆ. ಎರಡನೇದೇನಪ್ಪ, ನಿಮ್ಮ ರಾಶಿಯಾಧಿಪತಿ ಹಾಗೂ ಚತುರ್ಥ ಸ್ಥಾನಾಧಿಪತಿ ಬುಧ, ಹಾಗೆ ದಶಮ ಸ್ಥಾನಾಧಿಪತಿ ಅಥವಾ ವಿವಾಹ ಮತ್ತು ಪಾರ್ಟ್ನರ್ಶಿಪ್ ಸ್ಥಾನಾಧಿಪತಿನೂ ಗುರು.
ಈ ಇಬ್ಬರ ಮಧ್ಯೆ ಒಂದು ಪರಿವರ್ತನೆ ಆಗಿದೆ. ಏನು? ನಿಮ್ಮ ರಾಶಿಯಾಧಿಪತಿ ಬುಧ ಗುರು ಮನೆಯಲ್ಲಿದ್ದಾರೆ, ಹಾಗೆ ದಶಮಾಧಿಪತಿ ಗುರು ನಿಮ್ಮ ಮನೆಯಲ್ಲಿದ್ದಾರೆ, ಅಂದ್ರೆ ಮಿಥುನ ರಾಶಿಯಲ್ಲಿದ್ದಾರೆ, ಅಂದ್ರೆ ಬುಧನ ಮನೆಯಲ್ಲಿದ್ದಾರೆ. ಬುಧ ಮತ್ತೆ ಗುರು ಮಧ್ಯೆ ಪರಿವರ್ತನೆ ಆಗೋದು. ಡ್ಯೂ ಟು ಪರಿವರ್ತನಾ ಯೋಗ ಏಪ್ರಿಲ್ ತಿಂಗಳು ಕಂಪ್ಲೀಟ್ ಆಗೋವರೆಗೂ, ಎಲ್ಲಿವರೆಗೂ ಇರುತ್ತೆ ನಿಮಗೆ ಪರಿವರ್ತನೆ? 11ನೇ ತಾರೀಕು ಪ್ರಾರಂಭ ಆಗುತ್ತೆ. ಏಪ್ರಿಲ್ 11ನೇ ತಾರೀಕು ಬುಧ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿದ್ದಂಥ ಬುಧ 10ನೇ ಮನೆಗೆ ಬರ್ತಾರೆ. 10ನೇ ಮನೆಗೆ ಬುಧ 11ನೇ ತಾರೀಕು ಬಂದ್ರೆ ಅಲ್ಲೇ ಪರಿವರ್ತನೆ ಆಗುತ್ತೆ. ಈ ತಿಂಗಳು ಪೂರ್ತಿ ಪರಿವರ್ತನಾ ಯೋಗದಲ್ಲೇ ಇರುತ್ತೆ. ಹಾಗಾಗಿ ಟೆನ್ಷನ್ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಏಪ್ರಿಲ್ 11ರಿಂದ ಅದ್ಭುತವಾದಂಥ ಸಂದರ್ಭ, ಸಮಯ ಯುಟಿಲೈಸ್ ಮಾಡ್ಕೋಬೇಕು ನೀವಷ್ಟೇ. ಏಪ್ರಿಲ್ 11ವರೆಗೂ ಹುಷಾರಾಗಿರಿ. ಅದಾದ್ಮೇಲೆ ಬುಧ ಮತ್ತೆ ಗುರು ತುಂಬಾ ಚೆನ್ನಾಗಿರ್ತಾರೆ. ಶರೀರ ಗಟ್ಟಿಯಾಗುತ್ತೆ, ಸುಖ ಹೆಚ್ಚಾಗುತ್ತೆ, ವಿವಾಹ ಮಂಗಳ ಕಾರ್ಯಗಳಾಗುತ್ತೆ, ಸಂತಾನ ಆಗುತ್ತೆ, ಜೊತೆಗೆ ಪಾರ್ಟ್ನರ್ಶಿಪ್, ಬಿಸ್ನೆಸ್ ಅಭಿವೃದ್ಧಿ, ಉದ್ಯೋಗ, ಹೊಸ ಉದ್ಯೋಗ ಸಿಗೋದ್ರಲ್ಲೂ ಸಕ್ಸಸ್ಸು. ಒಟ್ಟಾರೆಯಾಗಿ ಏನಾದ್ರೂ ಶುಭ ಕಾರ್ಯಗಳನ್ನ ಮಾಡೋದೇ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತಂದ್ರೆ ಖಂಡಿತ ಮಾಡಿ. ನಾನು ಇನ್ನೂ ಒಂದು ಅಸ್ಟ್ರಾಲಜಿ ಸೀಕ್ರೆಟ್ ನಿಮ್ಗೆ ಹೇಳ್ತೀನಿ. ಪರಿವರ್ತನೆ ಯೋಗ ಆದಾಗ ನಿಮ್ಮ ರಾಶಿಯಲ್ಲಿ ಗುರು ಇದ್ದಾರೆ ಅಂತ ತಗೊಳ್ಳೋ ಅವಶ್ಯಕತೆ ಇಲ್ಲ. 10ನೇ ಮನೆಯಲ್ಲಿ ಗುರು ಇದ್ದಾರೆ ಅಂತ ತಗೊಳ್ಬೇಕು. ದಶಮದಲ್ಲಿ ಗುರು ಇದ್ದಾಗ ಬಲಿಷ್ಠವಾದ ಫಲಗಳನ್ನು ಕೊಡ್ತಾರೆ. ದಶಮ ಗುರು ವಿಶೇಷ ಸ್ಥಾನ, ಕರ್ಮಸ್ಥಾನ. ಅದು ಕರ್ಮಸ್ಥಾನದಲ್ಲಿ ಕರ್ಮಕಾರಕನೂ ಇದ್ದು ಕರ್ಮಸ್ಥಾನಾಧಿಪತಿನೂ ಸ್ವಕ್ಷೇತ್ರದಲ್ಲಿದ್ದಾಗ ವಿಶೇಷವಾದಂತಹ ಫಲವನ್ನು ಕೊಡ್ತಾನೆ. ಯುಟಿಲೈಸ್ ಮಾಡ್ಕೊಳ್ಳಿ. ಕೇವಲ ಏಪ್ರಿಲ್ ತಿಂಗಳು ಮುಗಿಯೋವರೆಗೂ ಅಷ್ಟೇ. ಏಪ್ರಿಲ್ ತಿಂಗಳಲ್ಲಿ ಇಲ್ಲ ಅನ್ನ, ಏಪ್ರಿಲ್ ತಿಂಗಳು ಮಾತ್ರನೇ, ಮೇ ತಿಂಗಳಲ್ಲಿ ಇಲ್ಲ. ಆಮೇಲೆ ಮೇ ತಿಂಗಳು ಚೆನ್ನಾಗಿರೋದಿಲ್ಲ. ಜೂನ್ ತಿಂಗಳಿಂದ ಮಾತ್ರ ನಿಮಗೆ ಗುರುಬಲ ಪ್ರಾರಂಭ ಆಗೋದು. ಅಲ್ಲಿವರೆಗೂ ಬ್ಯಾಲೆನ್ಸ್ ಮಾಡಬೇಕು. ಏಪ್ರಿಲ್ ತಿಂಗಳಂತೂ ನಿಶ್ಚಿಂತೆಯಿಂದ ಇರ್ಬೋದು. ನೀವು ಅಗ್ರೆಸಿವ್ ನೇಚರ್ ಮಾತ್ರ ಕಡಿಮೆ ಮಾಡ್ಕೋಬೇಕು. ಸರಿ, ಆಮೇಲೆ ರಾಶಿಯಿಂದ 12 ಮತ್ತು 5ನೇ ಸ್ಥಾನಾಧಿಪತಿ ಯಾರು? ಶುಕ್ರ. ಅವರು ಸ್ವಕ್ಷೇತ್ರಕ್ಕೆ ಬಂದ್ಬಿಡ್ತಾರೆ. 20ನೇ ತಾರೀಕು ಏಪ್ರಿಲ್ ತಿಂಗಳು ಶುಕ್ರ ನಿಮ್ಮ ರಾಶಿಯಿಂದ 12ನೇ ಮನೆಗೆ ಬಂದರೂ ಸಹ ಅದವರು ಸ್ವಕ್ಷೇತ್ರ. ಮಿಥುನ ರಾಶಿಗೆ ತ್ರಿಕೋಣ ರಾಶಿಯಾಧಿಪತಿಗಳಾದ್ರಿಂದ ಶುಕ್ರನಿಂದ ಕೆಟ್ಟದ್ದಂತೂ ಖಂಡಿತ ಇಲ್ಲ. ಪೂರ್ವ ಪುಣ್ಯ ಆಕ್ಟಿವೇಟ್ ಆಗಿ ಏನಾದರೂ ಕೋರ್ಟ್ ಕಚೇರಿ ಸಮಸ್ಯೆಗಳಿದ್ರೆ ಅದು ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಆಗಿ ಕ್ಲಿಯರ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕೇಸು, ಜೈಲೆಲ್ಲ ಏನೋ ಆಗದೆ ಇದ್ದಂಗೆ ನಿಮ್ಮನ್ನ ಬ್ಯಾಲೆನ್ಸ್ ಮಾಡುತ್ತೆ. ನಿಮಗೆ 12ನೇ ಮನೆ ಆದ್ರಿಂದ ಒಳ್ಳೆ ನಿದ್ರೆ, ಸುಖ, ಭೋಗ, ಅಭಿವೃದ್ಧಿ ಆಗುತ್ತೆ. ವಿದೇಶಿ ಪ್ರಯಾಣ, ವಿದ್ಯೆ, ಉದ್ಯೋಗ, ವ್ಯಾಪಾರದಲ್ಲೂ ಸಕ್ಸಸ್ ಸಿಗುತ್ತೆ. ಓವರ್ ಆಲ್ ಹಂತ ಹಂತದಲ್ಲಿ ನಿಮಗೆ ಸಕ್ಸಸ್ ಅನ್ನು ಶುಕ್ರನು ಕೊಡ್ತಾನೆ. ಶುಕ್ರನಿಂದ ಯಾವ ಸಮಸ್ಯೆನೂ ಇಲ್ಲ. ಇನ್ನು ನಮಗೆ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಕುಜಂದು ನೋಡಾಯ್ತು, ಶುಕ್ರ, ಬುಧ, ಗುರು ನೋಡಾಯ್ತು, ಶನಿನೂ ನೋಡಾಯ್ತು. ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಸೂರ್ಯ. ಯಾಕೆ ಅಂತಂದ್ರೆ, ಇನ್ನು ಮಿಥುನ ರಾಶಿಯವರಿಗೆ ವರ್ಷಕ್ಕೆ 1 ತಿಂಗಳು ಮಾತ್ರ ಸೂರ್ಯ ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಕೇವಲ 1 ತಿಂಗಳು ವೀಕ್ಷಕರೇ, ಅದಕ್ಕಿಂತ ಹೆಚ್ಚಿರೋದಿಲ್ಲ. ಆ 1 ತಿಂಗಳಿದೆಯಲ್ಲ ಅದು ಅತ್ಯಂತ ಶುಭ ಫಲ. ಯಾಕೆಂದ್ರೆ 3ನೇ ಸ್ಥಾನಾಧಿಪತಿ ಸೂರ್ಯ ಲಾಭ ಸ್ಥಾನಕ್ಕೆ ಬಂದು ಕುತ್ಕೋತಾರೆ. ಸೂರ್ಯ ಉಚ್ಚನಾಗೋದು ಮಿಥುನ ರಾಶಿಯವರಿಗೆ ಲಾಭ ಸ್ಥಾನದಲ್ಲೇ. ಸೂರ್ಯ ಅಂದ್ರೆ ಪವರ್ಫುಲ್, ರಾಜಕೀಯ, ಗೌರ್ಮೆಂಟ್ ಜಾಬ್, ತಂದೆ, ಆರೋಗ್ಯ, ಸಕ್ಸಸ್, ಎಲ್ಲ ಥರದ್ರಲ್ಲೂ ಸೂರ್ಯನ ಪ್ರಭಾವ ಪ್ರತಿಯೊಬ್ಬರು ಮನುಷ್ಯನ ಮೇಲೆ, ಯಾಕೆ ಪ್ರಾಣಿ ಮೇಲೆ, ಪಕ್ಷಿ ಮೇಲೆ, ಗಿಡ ಮರಗಳ ಮೇಲೆ, ಪ್ರಕೃತಿ ಮೇಲೆ, ನೀರಿನ ಮೇಲೆ, ಪಂಚಭೂತಗಳ ಮೇಲೆ, ಪ್ರತಿಯೊಂದರ ಮೇಲೂ ಕೂಡ ಸೂರ್ಯನ ಪ್ರಭಾವ ಅನ್ನುವಂಥದ್ದು ವಿಶೇಷವಾಗಿರುತ್ತೆ. ಅದರಲ್ಲಿ ಮನುಷ್ಯನಿಗೆ, ಅದರಲ್ಲೂ ಮಿಥುನ ರಾಶಿಯವರಿಗೆ ಲಾಭ ಸ್ಥಾನಕ್ಕೆ ಸೂರ್ಯ ಬಂದು ಕುತ್ಕೊಂಡು ಎಷ್ಟನೇ ತಾರೀಕು ಬರ್ತಾರೆ? 15ನೇ ತಾರೀಕು. ಏಪ್ರಿಲ್ 15ಕ್ಕೆ ಬರ್ತಾರೆ. ಮೇ 14ನೇ ತಾರೀಕಿನವರೆಗೂ ಅವರು ಉಚ್ಚ ಸ್ಥಾನದಲ್ಲೇ ಇರ್ತಾರೆ. 30 ಡಿಗ್ರಿಯನ್ನು ಕ್ರಾಸ್ ಮಾಡಬೇಕು ಅವರು. ಒಂದು ದಿನಕ್ಕೆ 1 ಡಿಗ್ರಿಯನ್ನು ಕ್ರಾಸ್ ಮಾಡ್ತಾರೆ ಸೂರ್ಯ. ಅದರಲ್ಲೂ ಕೂಡ ಮೊದಲು 10 ದಿನ ಇದೆಯಲ್ಲ, ಏಪ್ರಿಲ್ 15ನೇ ತಾರೀಕಿಂದ ಏಪ್ರಿಲ್ 25ನೇ ತಾರೀಕುವರೆಗೂ 10 ದಿನಗಳು ಜಾಕ್ಪಾಟ್ ಟೈಮು ಮಿಥುನ ರಾಶಿಯವರಿಗೆ. ಖಂಡಿತ ಹೇಳ್ತೀನಿ, ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಹೆಚ್ಚು ಸಿಗುತ್ತೆ ನಿಮಗೆ. ಯಥೇಚ್ಛವಾದ ಫಲ ಅನ್ನುವಂಥದ್ದು ಸಿಗುತ್ತೆ. ಆ 10 ದಿನದಲ್ಲಿ ಜೀವನನೇ ಬದಲಾವಣೆ ಆಗೋ ಸಾಧ್ಯತೆಗಳಿರುತ್ತೆ. ಆದರೆ ನಿಮ್ಮ ಪ್ರಯತ್ನ ಬೇಕು. ಯಾಕೆ 10 ದಿನ? ನೀವು ಹೇಳಿದ್ರೆ 30 ದಿನ ಲೋಕಗಳು ಅಂದ್ರೆ 10 ದಿನಕ್ಕೆ 10 ಡಿಗ್ರಿ ಪರಮೋಚ್ಚ ಸ್ಥಾನ, ಉಚ್ಚ ಸ್ಥಾನ, ಪರಮೋಚ್ಚ ಸ್ಥಾನ. ಯಾವಾಗ ಸೂರ್ಯ ಪರಮೋಚ್ಚ ಸ್ಥಾನಕ್ಕೆ ಬರ್ತಾರೋ ಸೂರ್ಯನ ಅಧಿಕವಾದ ಫಲಗಳು ನಿಮಗೆ ಪ್ರಾಪ್ತಿ ಆಗುತ್ತೆ. ಅದರಲ್ಲಿ ಯಾವುದೇ ಸಂದೇಹನೇ ಕಾಣಿಸ್ತಾ ಇಲ್ಲ. ಹಾಗಾಗಿ ಒಟ್ಟಾರೆ ಈ ಒಂದು 30 ದಿನಗಳು ಯುಟಿಲೈಸ್ ಮಾಡ್ಕೊಳ್ಳಿ. ಲಾಭಗಳನ್ನ ಯಥೇಚ್ಛವಾಗಿ ಪಡಿ. ಗೌರ್ಮೆಂಟ್ ಎಕ್ಸಾಮ್ಸ್ ಯಾರ್ಯಾರು ಬರೀತಾ ಇದ್ದೀರೋ ಈ ಸಮಯದಲ್ಲಿ ಬರೀರಿ. ರಾಜಕೀಯವಾಗಿ ಬಲಪಡಿಸ್ಕೊಳ್ಳಕ್ಕೆ ಈ ಸಮಯದಲ್ಲಿ ಪ್ರಯತ್ನ ಪಡಿ. ತಂದೆಯ ಆಶೀರ್ವಾದಕ್ಕೆ ಈ ಸಮಯದಲ್ಲಿ ಪ್ರಯತ್ನ ಪಡಿ. ಹಾಗೆ ನಿಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಳೋಕೆ ಕೂಡ ಈ ಸಮಯದಲ್ಲೇ ಪ್ರಯತ್ನ ಪಡಿ. ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಇನ್ನು ಮೊದಲ 10 ದಿನ ಅಂತೂ ಖಂಡಿತ ವೇಸ್ಟ್ ಮಾಡ್ಕೋಬೇಡಿ. ನಿಮಗೆ ವರ್ಷಕ್ಕೆ ಒಮ್ಮೆ ಸಿಗುವಂತಹ 10 ಗೋಲ್ಡನ್ ಡೇಸ್ ಅಂತ ತಗೊಳ್ಳಿ.
ನೀವು ಪಂಚಾಂಗದಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಕ್ಯಾಲೆಂಡರಲ್ಲಿ ಅಥವಾ ನಿಮ್ಮ ಫೋನಲ್ಲಿ ನೀವು ಅಪ್ಡೇಟ್ ಮಾಡಿ ಇಟ್ಕೊಳ್ಳಿ, ರಿಮೈಂಡರ್ ಆಗಿ ಇಟ್ಕೊಳ್ಳಿ. ವರ್ಷದಲ್ಲೇ ನನಗೆ ಸಿಗುವಂತಹ 10 ದಿನ ಗೋಲ್ಡನ್ ಡೇಸ್ ಯಾವುದು ಅಂದರೆ ಏಪ್ರಿಲ್ 15 ಏಪ್ರಿಲ್ 25 ಈ ಟೈಮಲ್ಲಿ ನೀವು ವಾಹನ ತಗೊಳ್ಳಿ, ಮನೆ ತಗೊಳ್ಳಿ, ಭೂಮಿ ತಗೊಳ್ಳಿ, ವಿದೇಶಕ್ಕೆ ಹೋಗಿ ಬನ್ನಿ, ಅಥವಾ ಬಂಗಾರ ತಗೊಳ್ಳಿ, ಅಥವಾ ಮನೆ ತಗೊಳ್ಳಿ, ಗೃಹ ಪ್ರವೇಶ ಮಾಡಿ, ಲ್ಯಾಂಡ್ ತಗೊಳ್ಳಿ, ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳ್ಳಿ, ಏನು ಬೇಕೋ ಅದನ್ನು ನೀವು ಮಾಡೋಕ್ಕೆ ಪ್ರಯತ್ನ ಪಡಿ. ಫಲಾಫಲ ಭಗವಂತನ ಬಿಟ್ಟಿದ್ದು. ನಿಮಗೆ ಯೋಗ ಇದ್ರೆ ಕೊಡ್ತಾನೆ, ಇಲ್ಲಾಂದ್ರೆ ಇಲ್ಲ. ಪ್ರಯತ್ನ ಪಡ್ಲಿಕ್ಕೆ ನಮ್ಗೆ ಏನು ಬೇಕು? ಖಂಡಿತ ಪ್ರಯತ್ನ ಪಡಿ, ಅದು ತುಂಬಾ ಒಳ್ಳೇದು. ಇನ್ನೂ ಹೇಳ್ಬೇಕಂದ್ರೆ ಸರ್ವಾಭೀಷ್ಟಾಗಮೋ ಜ್ಯೇಷ್ಠ ಭ್ರಾತ ಜಾತ ನಿಜಾತ್ಮಜಾಹ ವಾಮಕರ್ಣೋರ್ಥ ಲಾಭಶ್ಚ ಚಿಂತ್ಯಾಹ ಏಕಾದಶೇ ನಮೇ ಅಂತ ಹೇಳಿ ಶ್ಲೋಕ. ಸೂರ್ಯ ಗೋಚಾರದಲ್ಲಾಗಲಿ ಭಾವದಲ್ಲಾಗಲಿ ಏಕಾದಶ ಸ್ಥಾನದಲ್ಲಿದ್ರೆ ಅತ್ಯಂತ ಸುಖಪ್ರದನು, ಲಾಭೆ ಪ್ರಭೂತ ಧನವಾನ್ ಎನ್ನುವಂತೆ ವ್ಯಕ್ತಿಗಳ ಶ್ರೀಮಂತಿಕೆಯನ್ನು ತೋರಿಸುತ್ತೆ, ರಾಜಕೀಯವಾಗಿ ವ್ಯಕ್ತಿಗಳಿಗೆ ಬಲವನ್ನು ಕೊಡುತ್ತೆ, ಸಾಮಾನ್ಯವಾಗಿ ರಾಜಧನ ಅಂದ್ರೆ ಗೌರ್ಮೆಂಟ್ ಸಂಬಳ ಪಡೆಯುವಂತವಾಗುವಂತ ಯೋಗ, ವ್ಯಕ್ತಿಯ ಪರಾಕ್ರಮಗಳ ಅಭಿವೃದ್ಧಿಯಾಗಿ ಹೆಣ್ಣಾಗ್ಲಿ ಗಂಡಾಗ್ಲಿ ಪರಾಕ್ರಮ, ಧೈರ್ಯ ಇದೆಲ್ಲವೂ ಸಿಕ್ಕಿ ಪಿತೃಗಳ ಆಶೀರ್ವಾದ, ಪಿತೃಗಳ ಆಸ್ತಿ, ಧನ, ಪೂರ್ವಜರ ಆಶೀರ್ವಾದವೂ ಕೂಡ ಸಂತೃಪ್ತಿಯಾಗಿ ಸಿಗುತ್ತೆ. 30 ದಿನ ಯಥೇಚ್ಛವಾದಂಥ ಪುಣ್ಯಫಲ, ಯೋಗ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಅಲ್ಲಿ ಇನ್ನೊಂದು ಮಾತು ಹೇಳುತ್ತೆ, ತೃತೀಯ ಸ್ಥಾನಾಧಿಪತಿ ಏಕಾದಶದಲ್ಲಿದ್ದಾಗ, ತೃತೀಯ ಸ್ಥಾನ ಯಾರ್ದು? ಸೂರ್ಯಂದು. ಹೇಳುತ್ತೆ ಏನೋ ಲಾಭ ಸ್ಥಾನಾಧಿಪತಿ, ತೃತೀಯ ಸ್ಥಾನಾಧಿಪತಿ ನಿಮಗೆ ವಿಶೇಷವಾಗಿ 11ನೇ ಮನೆ ಇದ್ರೆ ಏನು ಫಲ, ಅದನ್ನು ಕೂಡ ನಾನು ತಿಳಿಸ್ತೀನಿ. ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ವಿಡಿಯೋನ ಪೂರ್ತಿ ನೋಡ್ಲಿಲ್ಲ ಅಂದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ, ಸ್ವಲ್ಪ ನೋಡಬಾರ್ದು ಯಾವತ್ತೂ ಕೂಡ. ಸರಿ, ಹಾಗಾದ್ರೆ ತೃತೀಯ ಸ್ಥಾನಾಧಿಪತಿ ಲಾಭದಲ್ಲಿದ್ದರೆ ಏನು ಫಲ? ತೃತೀಯಾಧಿಪತಿ ಲಾಭದಲ್ಲಿರಲು ವಿವಿಧ ವ್ಯಾಪಾರಗಳಲ್ಲಿ ಲಾಭವನ್ನು ಗಳಿಸುವವರು, ರಾಜ ಕೃಪಕ್ಕೆ ಪಾತ್ರರಾಗುವವರು, ಭೋಗಿಯೂ ಆಗುವವರು, ಪಾಪಿಯಾದರೆ ಜ್ಯೇಷ್ಠ ಸಹೋದರರಿಗೆ ಆಪತ್ತು. ಪಾಪಿ ಆದರೆ ನಿಮ್ಗೆ ಎಲ್ಲಿ ಪಾಪಿ? ಸೂರ್ಯ ಉಚ್ಚ ಸ್ಥಾನ ಇದ್ರೆ, ಜ್ಯೇಷ್ಠ ಭ್ರಾತ ಅಂದ್ರೆ ದೊಡ್ಡಣ್ಣ, ಅಣ್ಣನಿದ್ರು ಜಗಳ ಆಗುತ್ತೆ ಅಂತ ಇಲ್ಲ. ಅದು ಶುಭನಾದ ಸಹೋದರಿಗೆ ಉತ್ತಮ ಉದ್ಯೋಗ ಅಭಿವೃದ್ಧಿಯಾಗಿ ಬಾಧೆಯಿಂದ ಪೀಡಿತವಾಗಿರ್ತಕ್ಕಂಥದ್ದೆಲ್ಲ ದೂರವಾಗಿ ಅತ್ಯಂತ ಶುಭ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಏನು ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ. ಮಿಥುನ ರಾಶಿಯವರಿಗೆ ಬುಧ ಮತ್ತೆ ಗುರುವಿನ ಪರಿವರ್ತನಾ ಯೋಗದ ಫಲ, ಉಚ್ಚ ಸೂರ್ಯನ ಫಲ, ಸ್ವಕ್ಷೇತ್ರ ಶುಕ್ರನ ಫಲ, ಮತ್ತೆ ದಶಮದಲ್ಲಿರ್ತಕ್ಕಂತಹ ಕುಜನ ಫಲ, ಮತ್ತು ಭಾಗ್ಯದಲ್ಲಿರ್ತಕ್ಕಂಥ ರಾಹುವಿನ ಫಲ, ಮತ್ತು ತೃತೀಯದಲ್ಲಿರ್ತಕ್ಕಂಥ ಅರ್ಧ ಪಾಪಸ್ಥಾನದಲ್ಲಿರ್ತಕ್ಕಂಥ ಕೇತುವಿನ ಫಲ ಎಷ್ಟು ಒಳ್ಳೆದಿದೆ. ಕೇವಲ ಶನಿ ಮಾತ್ರ ಕುಜನ ಜೊತೆಗೆ ಸೇರಿಕೊಂಡು ಸ್ವಲ್ಪ ಅಗ್ರೆಸಿವ್ನೆಸ್ ಕೊಡ್ತಾನೆ. ಅದನ್ನು ಕಡಿಮೆ ಮಾಡಿಕೊಂಡ್ರೆ ಸಾಕು, ಇನ್ನೇನು ಅವಶ್ಯಕತೆ ಇಲ್ಲ. ಇದೇ ತಿಂಗಳು ಏಪ್ರಿಲ್ 1ನೇ ತಾರೀಕು ಹನುಮತ್ ಜಯಂತಿ ಇದೆ, ಅವತ್ತು ಹನುಮಂತನ ಆರಾಧನೆ ಮಾಡಿ. ಹಾಗೆ 19ನೇ ತಾರೀಕು ಏಪ್ರಿಲ್ ತಿಂಗಳು ಅಕ್ಷಯ ತೃತೀಯ, ಅವತ್ತಿನ ದಿನ ವಿಶೇಷವಾಗಿ ಅಕ್ಷಯವಾಗಲಿ ಅಂತೇಳಿ ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಭಗವಂತ ಮತ್ತಷ್ಟು ಮಗದಷ್ಟು ವಿಶೇಷವಾದ ಶುಭ ಫಲ ನಿಮ್ಗೆ ಕೊಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಧೈರ್ಯವಾಗಿರಿ ವೀಕ್ಷಕರೇ, ಭಗವಂತ ಒಳ್ಳೇದು ಮಾಡ್ತಾನೆ. ಮಠ ದೇವಸ್ಥಾನಗಳು ಎಲ್ಲಾದ್ರೂ ಹೋಗಿ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀರಾ ಅಂತ ವಿಚಾರಿಸಿ ಒಂದು 500, 1000, 2000, 5000 ಏನೋ ಒಂದು ಟೋಕನ್ ಟಿಕೆಟ್ ಇಟ್ಟಿರ್ತಾರೆ. ಅದನ್ನ ನೀವು ಅಮೌಂಟ್ ಪೇ ಮಾಡಿಬಿಟ್ಟು ನಿಮ್ಮ ಹೆಸರು ಸಂಕಲ್ಪ ಎಲ್ಲ ಬರೆಸಿ ಅವತ್ತು ಕಂಪಲ್ಸರಿ ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ನೀವೇ ಮಹಾಯಾಗ ಮಾಡ್ಬೇಕಂದ್ರೆ ಲಕ್ಷಗಳು ಖರ್ಚಾಗುತ್ತೆ, ಬೇಡ, ಸಾಮೂಹಿಕವಾಗಿ ಮಾಡ್ಬೋದು, ಗುರುಗಳ ಆಶೀರ್ವಾದ ಸಿಗುತ್ತೆ. ಹಂಗೆ ಹೆಂಗೂ ನಿಮಗೆ ಅನುಕೂಲ ಆಗಲಿಲ್ಲ, ಯಾರ ಕಡೆಯಿಂದ ಸಪೋರ್ಟ್ ಸಿಗಲಿಲ್ಲ, ಎಲ್ಲೂ ಮಾಡ್ತಾ ಇಲ್ಲ ಅಂದ್ರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನ ಮಾಡ್ತಾ ಇದ್ದೇನೆ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ 8431384001 ಅನ್ನುವಂತಹ ನಂಬರ್ಗೆ ನೀವು ಫೋನ್ ಮಾಡಿ ಡೀಟೇಲ್ಸ್ ಕೇಳಿದ್ರೆ ನಿಮಗೆ ತಿಳಿಸ್ತಾರೆ. 1001 ರೂಪಾಯಿ ಆ ಒಂದು ಪೂಜೆಗೆ ನಾವು ಅಮೌಂಟ್ ಅನ್ನ ಫಿಕ್ಸ್ ಮಾಡಿದ್ದೀವಿ. ಈ ಒಂದು ಪೂಜೆಗೆ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ನಿಮ್ಮ ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ ಅನ್ನ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಪ್ರಾಸೆಸ್ ನಮ್ಮ ರಿಸೆಪ್ಷನಿಸ್ಟ್ ಕಂಪ್ಲೀಟ್ ಮಾಡ್ತಾರೆ. ಅದಾದ್ಮೇಲೆ ನಿಮಗೆ ಪೂಜೆ ಎಲ್ಲ ಆಗಿ ಸಂಕಲ್ಪ ಆಗಿ ಕರುಂಗಲಿ ಮಾಲಾ ಅನ್ನುವಂಥ ಮಾಲಾ ಇದೆಯಲ್ಲ, ಅದು ವಿತ್ ಸರ್ಟಿಫಿಕೇಟ್, ಫೋಟೋ ಕಾಪಿ ಸಮೇತವಾದಂಥ ವಿತ್ ಸರ್ಟಿಫಿಕೇಟು ಮಾಲೆ ಅನ್ನೋದು ನಿಮ್ಮ ಕೊರಿಯರ್ಗೆ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮುಖಾಂತರ ಬರುತ್ತೆ. ಈ ಕರುಂಗಲಿ ಮಾಲಾ ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡೋದು. ಅಂದ್ರೆ ವಿಷ್ಣುವಿನ ಅಂಶ, ಶಿವನ ಅಂಶ ಎರಡೂ ಕೂಡ ಇರ್ತಕ್ಕಂಥ ಪ್ರತ್ಯೇಕವಾದಂಥ ಬಲ ಹೊಂದಿರತಕ್ಕಂಥದ್ದನ್ನ ಪೂಜೆಲಿಟ್ಟು ಅಕ್ಷತೆ ಸಮೇತವಾಗಿ ನಿಮ್ಗೆ ಕೊರಿಯರ್ ಮಾಡಲಾಗುತ್ತೆ. ಈ ಒಂದು ಕರಂಗಲಿ ಮಾಲೆಯನ್ನ ನೀವು ಕತ್ತಗೆ ಹಾಕೊಳ್ಳೋದ್ರಿಂದ ಒಳ್ಳೇದು. ಇಲ್ಲ ಗುರುಗಳೇ ನಾನು ಪೂಜೆ ಕೊಡಕ್ಕಾಗಲ್ಲ, ಆದ್ರೂ ನಾನು ಬರ್ತೀನಿ, ಬಂದು ನೇರವಾಗಿ ನೋಡ್ತಿದ್ರೆ ಬರ್ಬೋದು. ಪೂಜೆ ಕೊಟ್ಟವರೇ ಬರ್ಬೇಕು ಅಂತಿಲ್ಲ, ಯಾರು ಬೇಕಾದ್ರೂ ಬರ್ಬೋದು. ನೀವು ಬನ್ನಿ, ನಿಮ್ಮ ಕುಟುಂಬ ಸಮೇತ ಕರ್ಕೊಂಬನ್ನಿ, ಅಕ್ಕಪಕ್ಕ ಎದುರು ಮನೆ ಎಲ್ಲಾನು ಕರ್ಕೊಂಬನ್ನಿ, ಬೇಡ ಅಂತ ಹೇಳಿದ
ಬಂದು ದರ್ಶನ ಮಾಡಿಕೊಂಡು ಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ ಅನ್ನದಾನ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಿ, ಏನು ತೊಂದರೆ ಇಲ್ಲ. ಏನಂದ್ರೆ ಕರುಂಗಲಿ ಮಾಲ ಬೇಕು, ಸಂಕಲ್ಪ ಆಗಬೇಕಂದ್ರೆ ಮಾತ್ರ ನೀವು ಕಂಪಲ್ಸರಿ ಪೂಜೆಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಮೇಲೆ ನಾವು ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚಿನ ಜನಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಹೋದ ವರ್ಷ ಶನಿ ಶಾಂತಿ ಮಹಾಯಾಗ ಮಾಡಿದಾಗ ವಿಪರೀತ ಜನ ಆಗೋಗಿ ಕೊನೆಗೆ ಪ್ರಸಾದ ಕಳಿಸೋದ್ರೆ ಸ್ವಲ್ಪ ಜನಕ್ಕೆ ಹೋಗಿ ಸೇರ್ಲಿಲ್ಲ, ಒಂದು 50-100 ಜನಕ್ಕೆ ಸೇರ್ಲಿಲ್ಲ. ಇವತ್ತು ನಮ್ಗೆ ಬೇಸರ ಇದೆ, ಆ ಥರ ಖಂಡಿತ ಈ ಸಲ ಆಗಬಾರ್ದು. ಅದಕ್ಕೆ 1000 ಜನಕ್ಕೆ ಮಾತ್ರ ಲಿಮಿಟ್ ಇಟ್ಟಿದ್ದೀವಿ, ಅಷ್ಟು ಜನಕ್ಕೆ ಮಾತ್ರ ನೀವು ತಗೊಬೋದು. ಅದಕ್ಕೆ ಮೇಲೆ ನಾವು ಪಾರ್ಟಿಸಿಪೇಟ್ ಮಾಡಿಸೋದಕ್ಕೆ ತಗೊಳ್ಳಲ್ಲ, ನೀವು ನೇರವಾಗಿ ಬಂದು ದರ್ಶನ ಮಾಡ್ಕೊಳ್ಬೋದು. ಓವರಾಲ್ ನೋಡಿದಾಗ ಈ ಒಂದು ಮಹಾಯಾಗ ಇಲ್ಲೇ ಅತ್ತಿಬೆಲೆ ಸುತ್ತು ಮಾಡ್ತಾ ಇರೋದ್ರಿಂದ ಅದರದ್ದು ಅಡ್ರೆಸ್ ಕೂಡ ನಿಮಗೆ ಮ್ಯಾಪ್ ಲೊಕೇಶನ್ ಫಸ್ಟ್ ಕಮೆಂಟ್ ಅಲ್ಲಿ ಬರುತ್ತೆ, ಅದನ್ನ ವೀಕ್ಷಣೆ ಮಾಡಿ ಡೈರೆಕ್ಟ್ ಆಗಿ ಬರ್ಬೋದು. ಬರೋಕ್ಕಾಗಲಿಲ್ಲ ಅಂದ್ರೆ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ, ಪ್ರತಿಯೊಂದು ನೀವು ನೋಡ್ಬೋದು. ಸುಮಾರು ಜನ ಪುರೋಹಿತರು, ಅದ್ಭುತವಾದಂಥ ಮಹಾಯಾಗ ಇದು ನಡೀತಾ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.